ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಸುಧಾಗೌಡ. ಇವತ್ತು ನಮ್ಮ ಜೊತೆ ಅಭಿನಯ ಅವರಿದ್ದಾರೆ. ಸೊ ನಿಮ್ಮೆಲ್ರಿಗೂ ಗೊತ್ತು, ಅಭಿನಯ ಅವರು ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಅತ್ಯದ್ಭುತ ನಟಿ ಅಂತ ಹೇಳಿ. ಸೊ ಅವ್ರ ಜೊತೆ ಒಂದು ಸ್ಮಾಲ್ ಚಿಟ್ಚಾಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಸೊ ಬನ್ನಿ, ಅಭಿನಯ ಅವ್ರನ್ನ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀವಿ, ಅವ್ರದಕ್ಕೆ ಆನ್ಸರ್ ಮಾಡಬೇಕು. ಎಸ್, ರೆಡಿ ಇದ್ದಾರಾ ಕೆಳಗಡೆ? ಎಸ್, ಮೊದಲಿಗೆ ಅಭಿನಯ ಅವರೇ ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ನಾನೇ ನಿಮಗೆ ಫಸ್ಟ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೇಮ್. ಎಸ್, ಅಭಿನಯ ಅವರು ಅಂತ ಅಂದಾಗ ಸೊ ನಮ್ಮೆಲ್ರಿಗೂ ಅನುಭವ ಅನ್ನುವಂಥ ಸಿನಿಮಾನೇ ಫಸ್ಟಿಗೆ ನೆನಪಾಗೋದು. ಸೊ ಆ ನೆನಪು ಮಾಡ್ಕೊಂಡಾಗ ನಿಮ್ಮ ಮನಸ್ಸಿನಲ್ಲಿ ಬರುವಂಥ ಒಂದು ಥಾಟ್ ಏನು? ನಾನು ಇನ್ನೂ ಚಿಕ್ಕವಳಾಗೇ ಇರಬಾರ್ದ ಅಂತ. ಇನ್ನೂ ಚಿಕ್ಕವಳಾಗಿದ್ದಿದ್ರೆ. ಹಾಂ ಹಾಂ, ಚಿಕ್ಕವಳಾಗೇ ಇರಬಾರ್ದ. ಓಕೆ. ಕಾಶಿನಾಥ್ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತೀರಾ? ತುಂಬ ಮಿಸ್ ಮಾಡ್ಕೊಳ್ತೀನಿ. ಇಡೀ ಕರ್ನಾಟಕನೇ ಮಿಸ್ ಮಾಡ್ಕೊಳ್ತಿದ್ದೆ. ಅದ್ರಲ್ಲಿ ನಾನು ತುಂಬ ಮಿಸ್ ನಮ್ಮ ಗುರುಗಳನ್ನ ಮಿಸ್ ಮಾಡ್ಕೊಳ್ದೆ ಇರೋಕ್ಕಾಗತ್ತಾ? ಕಾಶಿನಾಥ್ ಅವರಿಂದ ನೀವು ಕಲ್ತಂಥ ಒಂದು ಪಾಠ? ತುಂಬ ತಾಳ್ಮೆ, ಆಮೇಲೆ ಇದು ಕೋಪ ಮಾಡ್ಕೊಳ್ತಿರ್ಲಿಲ್ಲ. ನಾನು ಜಾಸ್ತಿ ಕೋಪ ಎಲ್ಲ ಮಾಡ್ಕೊಳ್ಳಲ್ಲ ಸೆಟ್ಟಲ್ಲಿಲ್ಲ. ಸೊ ಅದನ್ನು ಕಲ್ತಿದ್ದೀನಿ. ತುಂಬ ಕೋಪನೇ ಮಾಡ್ಕೊಳ್ತಿದ್ದಿಲ್ಲ ಜಾಸ್ತಿ. ನಾವು ಎಷ್ಟೇ ಟೇಕ್ಸ್ ತೊಗೊಂಡ್ರು ತುಂಬ ಪೇಷನ್ಸಾಗಿ ಹೇಳ್ಕೊಡೋರು. ಅದನ್ನು ನಾನು ಅವರಿಂದ ಕಲ್ತಿರೋದು. ಕಾಶಿನಾಥ್ ಅವ್ರನ್ನ ಬಿಟ್ಟರೆ ನಿಮಗೆ ಯಾರು ಬೆಸ್ಟ್ ಡೈರೆಕ್ಟರ್ ಅಂತ ಅನಿಸ್ತಾರೆ? ಇದು ನೋ ಕಾಂಪ್ಲೆ ಇಲ್ಲಿ ಕಣಪ್ಪ, ಎಲ್ಲರೂ ಇಷ್ಟ ನನಗೆ. ಎಲ್ಲರೂ ಇಷ್ಟಪಡ್ತೀನಿ. ಎಲ್ಲ ಡೈರೆಕ್ಟ್ರುಗಳು ಅವರವರಲ್ಲಿ ಒಂದೊಂದು ವಿಶೇಷವಾದ ಒಂದು ಗುಣಗಳಿರುತ್ತಲ್ಲ, ಆ ಗುಣಗಳಿಂದ ನಾನು ಎಲ್ಲರನ್ನೂ ಇಷ್ಟಪಡ್ತೇನೆ. ನೋ ಕಾಮೆಂಟ್ಸ್ ಅಂತ ಹೇಳ್ಬೋದು. ದೇವರಣೆಗೂ ನೋ ಕಾಮೆಂಟ್ಸ್. ಓಕೆ. ಸೊ ಅಭಿನಯ ಅವರ ಅಭಿನಯದ ಸೀಕ್ರೆಟ್ ಏನು? ಏನಿಲ್ಲ, ನನ್ನಲ್ಲಿ ಕ್ಯಾರೆಕ್ಟ್ರು ಇದು ಸೀನ್ನ ಅರ್ಥ ಮಾಡ್ಕೊಳ್ತಿದ್ದಂಗೆ ನಾನು ಇನ್ವಾಲ್ವ್ ಆಗ್ತೀನಿ ಅಷ್ಟೇನೆ. ಇನ್ವಾಲ್ವ್ ಆಗಿ ಆ ಕ್ಯಾರೆಕ್ಟರ್ ಆಗಿರ್ತೀನಿ ಅಷ್ಟೇ. ಅದರಿಂದ ಹೊರಗೆ ಬಂದಮೇಲೆ ಅಭಿನಯ ಅಷ್ಟೇ ನಾನು. ಇವಾಗ ಬರುವಂಥ ಹೊಸ ಕಲಾವಿದರು ತುಂಬ ಕಾಂಪಿಟೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹೊಸ ಕಲಾವಿದ್ರ ಮುಂದೆ ನೀವು ಅಭಿನಯಿಸುವಾಗ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ? ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಯಾಕೆಂದರೆ ಈಗ ಬರೋ ಕಲಾವಿದರು ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ. ಅವ್ರ ಮುಂದೆ ಹೇಗಪ್ಪ ಅನ್ನೋ ಥರ ಇರುತ್ತೆ. ನಾನು ಹೊಸಬ್ಳಾಗೇ ಇರ್ತೀನಿ ಸ್ವಲ್ಪ ದಿವಸ, ಆಮೇಲೆ ಹೊಂದ್ಕೊಂಡು ಹೋಗ್ಬಿಡ್ತೀನಿ ನಾನು ಅವ್ರಿಗೆ. ಸೊ ಈಗಾಗಲೇ ಒಂದು ಸೀರಿಯಲ್ ಮಾಡ್ತಾ ಇದ್ರಿ. ಸೊ ಆ ಸೀರಿಯಲ್ ಈಗ ಸ್ಟಾಪ್ ಆಗಿದೆ ಅಂತ ಕೇಳ್ಪಟ್ವಿ. ಸೊ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ನಲ್ಲಿ ನಾವು ಅಭಿನಯವ್ರನ್ನ ನೋಡ್ಬೋದು? ಹೊಸ ವರ್ಷದಲ್ಲಿ ಹೊಸ ಪ್ರಾಜೆಕ್ಟ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಸೀಕ್ರೆಟ್. ಆಮೇಲೆ ನಾನು ಅಶ್ವವೇಗ ಚಾನಲ್ಗೆ ಬಂದು ಹೇಳ್ತೀನಿ, ಓಕೆನಾ? ಓಕೆ. ಸೊ ಇಷ್ಟು ವರ್ಷದ ಒಂದು ಜರ್ನಿಯಲ್ಲಿ ಸೊ ಇಂಥದ್ದೊಂದು ಪಾತ್ರ ಮಾಡಬೇಕಿತ್ತು ಅಂಥೇಳಿ ನಿಮ್ಗೆ ಯಾವತ್ತಾದರೂ ಅನಿಸಿದ್ದುಂಟಾ? ಮಿಸ್ ಮಾಡ್ಕೊತಿದ್ದೀರಾ? ತುಂಬ ಅನಿಸಿದೆ. ಮುಂದೆ ನೋಡಬೇಕು. ಮದರ್ ಇಂಡಿಯಾ ಥರ ಕ್ಯಾರೆಕ್ಟರ್ ಅಲ್ಲ, ಆ ಥರ ಲೈಕ್ ಒಂದು ಪವರ್ಫುಲ್ ಆದಂಥ ಕ್ಯಾರೆಕ್ಟರ್ಗಳನ್ನ ಮಾಡಬೇಕು ಅಂತ ಆಸೆ. ಶರಪಂಜರದಲ್ಲಿ ಕಲ್ಪನಾ ಥರ ಮಾಡಬೇಕು ಅಂತ ಆಸೆ. ಮುಂದೆ ಆ ಥರ ನನಗೆ ಅವಕಾಶಗಳು ಸಿಕ್ಕಿದ್ದರೆ ಖಂಡಿತ ಮಾಡ್ತೀನಿ. ಈಗ ಬರ್ತಾ ಇರುವಂಥ ಹೊಸ ಕಲಾವಿದರಿಗೆ ಜಾಸ್ತಿ ಒಂದು ಪ್ರೋತ್ಸಾಹ ಸಿಗ್ತದೆ. ಎಲ್ಲೋ ಒಂದು ಕಡೆ ಹಳೆ ಕಲಾವಿದರನ್ನು ಇನ್ನೂ ಕೂಡ ಒಂಥರ ಸೈಡ್ಲೈನ್ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಫೀಲ್ ಏನಾದರೂ ನಿಮ್ಮಲ್ಲಿ ಕಾಡ್ತಿದೆಯಾ? ನನ್ನಲ್ಲಿ ಕಾಡ್ತಿಲ್ಲಪ್ಪ. ನನಗೆ ಸಿಗೋ ಅವಕಾಶಗಳು ಸಿಗ್ತಾ ಇದೆ, ನನ್ನಲ್ಲಿ ಕಾಡ್ತಿಲ್ಲ. ಕೆಲವರು ತುಂಬ ಹಿರಿಯ ಕಲಾವಿದರೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಅವಕಾಶ ಸಿಗಬೇಕು ಅಂತ ನನ್ನ ಅನಿಸಿಕೆ. ಈಗ ಬಂದರು ಅಂತ ಹೊಸಬ್ರಿನ ತಾಯಿ ಕ್ಯಾರೆಕ್ಟರ್ಗಳಿಗೆ ಆಗಲಿ ಇದು ಮಾಡಬೇಡಿ. ಹಳೆ ಕಲಾವಿದರು ಇದ್ದಾರೆ, ಅವ್ರನ್ನೂ ಹುಡುಕಿ ಅಭಿನಯಿಸಿ ಒಳ್ಳೆಯದು ಅಂತ. ನನಗೆ ಆ ಥರ ತೊಂದರೆ ಇಲ್ಲ. ಇಷ್ಟು ವರ್ಷದ ಕಲಾವಿದೆಯಾಗಿ ನಿಮ್ಮ ಜೀವನ ನಿಮಗೆ ಒಂದು ಸಾರ್ಥಕತೆಯನ್ನು ಕೊಟ್ಟಿದೆಯಾ? ಅಭಿನಯದಲ್ಲಿ ಸಾರ್ಥಕತೆ ಇಲ್ಲ ಇನ್ನೂ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಕಲಿಯೋದು ತುಂಬ ಇದೆ ನಾವು ಆ್ಯಕ್ಟಿಂಗಲ್ಲಿ. ಸೊ ಹಾಗಾಗಿ ಇನ್ನೂ ಸಾರ್ಥಕತೆ ಇಲ್ಲ. ಇನ್ನೊಂದೊಂದು ಮೆಟ್ಲ ಹತ್ತುತ್ತಾ ಇದ್ದೀವಿ, ಹತ್ಕೊಂಡು ಹೋಗಬೇಕು. ನೋಡೋಣ ಯಾವಾಗ ಮುಟ್ಟುತ್ತೋ ಅಂತ. ಹಿರಿಯ ಕಲಾವಿದರು, ಸೊ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ. ಸೊ ಸೊಸೈಟಿ ಹೆಂಗಿದೆ ಅಂತ ಹೇಳಿ ನೋಡ್ತಿದ್ದೀರಾ. ಸೊ ಹೆಣ್ಮಕ್ಳಿಗಾಗಿ ಏನಾದರೂ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಸೀರಿಯಲ್ ಮಾಡಬೇಕು ಅನ್ನೋ ಥಾಟ್ ಏನಾದರೂ ಯಾವತ್ತಾದರೂ ಅನಿಸಿದೆಯಾ ನಿಮಗೆ ಮಾಡಬೇಕು ಅಂತ? ಆ ಥರದ್ದು ಏನಾದರೂ ಪ್ಲಾನ್ಸ್ ಇದೆಯಾ? ತುಂಬ ಇದೆ, ತುಂಬ ಆಸೆ ಇದೆ. ಮುಂದೊಂದು ದಿನ ಆ ಒಂದು ಆಸೆ ನನ್ನ ನೆರವೇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನೀವು ಹೇಳಿದಾಗೆ ಪ್ರೆಸೆಂಟ್ ಹೆಣ್ಮಕ್ಳು ಕತೆಗಳನ್ನು ನಾನು ಕೆಲವ್ರಿಗೆಲ್ಲ ಹೇಳಿದ್ದೀನಿ ಬರೀಲಿಕ್ಕೆ. ಅದೆಲ್ಲ ಆದರೆ ಮುಂದೊಂದು ದಿನ ಅದು ಆಗುತ್ತೆ. ಸೊ ಅತಿ ಶೀಘ್ರದಲ್ಲಿ ನಾವು ಅಭಿನಯ ಅವ್ರನ್ನ ನಿರ್ದೇಶಕಿಯಾಗಿ ನೋಡ್ಬೋದಾ? ಖಂಡಿತ ಇಲ್ಲ, ಇನ್ನೂ ಕಲಿಯೋದೆಷ್ಟೋ ಇದೆ. ನಾನು ನಿರ್ದೇಶಕಿಗೆ ಹೋಗ್ಬಿಟ್ರೆ ನೀವು ಇಲ್ಲ, ಅದೆಲ್ಲ ಅಷ್ಟೆಲ್ಲ ನಾನು ಇದು ಇನ್ನೂ ಲೈಕ್ ಅಂದರೆ ಅಷ್ಟೆಲ್ಲ ನಾನು ಇನ್ನೂ ಬೆಳೆದಿಲ್ಲ. ನಾನು ಇನ್ನೂ ಅಭಿನಯದಲ್ಲಿ ಕಲಿತಾ ಇದ್ದೀನಿ.
ಕಲ್ತಾದ್ಮೇಲೆ ನೋಡೋಣ, ಬಟ್ ನೋಡೋಣ ಅಂತಲೂ ಹೇಳಲ್ಲ. ನನಗೆ ನಿರ್ದೇಶಕರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಿರ್ದೇಶಕಿ ಆಗೋದು ಇಂಟ್ರೆಸ್ಟ್ ಇಲ್ಲ. ಇದೇ ಹೊಸ ವರ್ಷದ ದಿನ, ಹೊಸ ವರ್ಷಕ್ಕೆ ಅನುಭವ ಸಿನಿಮಾದ ಸಾಂಗ್ನ ನಿಮ್ಮ ಬಾಯಿಂದ ಕೇಳ್ಬೋದಾ? ಹಾಡಕ್ಕೆ ಇಂಟ್ರೆಸ್ಟ್ ಇದೆಯಾ? ರೀ ಬೇಡ ರೀ, ಹಿಂಗೋ ಕೇಳ್ತಾ ಇದ್ದೀರಿ, ಇಂಟರ್ವ್ಯೂ ಮಾಡ್ತಿದ್ದೀರಾ, ಆಮೇಲೆ ಓಡ್ಬಿಡ್ತೀರಾ, ಆಮೇಲೆ ನಮ್ಮ ಕ್ಯಾಮ್ರಾಮನ್ ಎಲ್ಲರೂ ಓಡೋಗ್ಬಿಡ್ತಾರೆ. ಇಲ್ಲ, ಅಷ್ಟೆಲ್ಲ ಚೆನ್ನಾಗಿ ಹಾಡಲ್ಲ ನಾನು, ಬಟ್ ನನಗಿಷ್ಟ ಅದು. ಆ ಸಾಂಗ್ ಇಷ್ಟ ನನಗೆ ತುಂಬ. ಬಟ್ ಅಮ್ಮ ವಾಣಿ ಜಯರಾಮ್ ಅವ್ರ ಥರ ಎಲ್ಲ ಹಾಡ್ಲಿಕ್ಕೆ ಬರದೇ ಇದ್ರೂ ಸ್ವಲ್ಪ ಬಾತ್ರೂಮ್ ಸಿಂಗರ್ ಆದ್ದರಿಂದ ಹೋದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ ನೀ ಶ್ರುತಿಯ ಮಿಡಿದಾಗ ಹಾಡಿದೆನ ಹೊಸಿರಾಗ ತೋರಿದೆ ನೀ ಅನುರಾಗ ಗಮನಿಸದೆ ತೇರಳಿದೆ. ಥ್ಯಾಂಕ್ ಯು ಸೋ ಮಚ್. ಈ ವರ್ಷ ನಿಮ್ಮ ಏನೆಲ್ಲ ಕನಸುಗಳಿದಾವೋ ಸೊ ಎಲ್ಲ ಕನಸುಗಳು ಈಡೇರಲಿ ಅಂತ ನಾವು ಕೂಡ ವಿಶ್ ಮಾಡ್ತಾ ಇದ್ದೀವಿ. ಎಸ್, ನೋಡಿದ್ರಲ್ಲ ಅಭಿನಯ್ ಅವರು ಏನೆಲ್ಲ ಡ್ರೀಮ್ಸ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ. ಸೊ ಇದಾಗಿತ್ತು ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.